ಬಂತವಳೆ ಚಿಕನ್ ಮಸಾಲ. ಚಿಕನ್ ಮಸಾಲ चिकन मसाला 500 लेना मटन बिरयानी चिकन रोटी लेमन चिकन ಏನು ಮಾಡ್ತಾ ಇದ್ದೀರಾ? ಲೆಮನ್ ಚಿಕನ್ ಮಾಡ್ತಾ ಇದ್ದೀವಿ. ಹಾಂ, ಲೆಮನ್ ಚಿಕನ್. ಲೆಮನ್ ಚಿಕನ್. ಓಕೆ. ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ. ಬಿರಿಯಾನಿ ಪಾರ್ಸಲ್ಗೆ ರೆಡಿ ಆಗ್ತದೆ. ಪಾರ್ಸಲ್ಗಾ? ಲೆಮನ್ ಚಿಕನ್ ರೆಡಿ ಆಗಿದೆ. ಬಿರಿಯಾನಿಗೆ, ಚಿಕನ್ ಬಿರಿಯಾನಿಗೆ. ಓಕೆ. ಸೊ ಸೌದೆ ಒಲೆಯಲ್ಲಿ ಫ್ರೆಶ್ ಆಗಿ ಗೊಜ್ಜು ರೆಡಿ ಮಾಡ್ತಿದ್ದಾರೆ. ಫುಲ್ ಈರುಳ್ಳಿ ಎಲ್ಲ ತುಂಬಿಟ್ಟಿದೆ ಅದರೊಳಗಡೆ. ಸೊ ಇದು ಭೈರವ ಬಿರಿಯಾನಿದು ಒಂದು ಬಿರಿಯಾನಿ ಮಾಡೋ ಒಂದು ಸೆಟಪ್ ಜಾಗ ಇದೆ. ಆ್ಯಕ್ಚುಲಿ ಸಪ್ರೇಟಾಗಿ ಒಂದು ಜಾಗ ಮಾಡಿದ್ದಾರೆ ಅಲ್ಲಿ, ಸೌದೆ ಒಲೆ ಉರ್ಸೋಕ್ಕೆ ಅಂತಲೇ. ಸೊ ಇಲ್ಲಿ ಬರೀ ಬಿರಿಯಾನಿ ಮಾತ್ರ ಇಲ್ಲಿ ರೆಡಿ ಮಾಡುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಇವಾಗ ಏನೋ ಹಾಕಿದ್ರು. ಸರ್ ಏನಿದು? ಕೊತ್ತಂಬರಿ ಪುದೀನ. ಕೊತ್ತಂಬರಿ ಪುದೀನ. ಈಗ ಇದರಲ್ಲಿ ಎಷ್ಟು ಬಿರಿಯಾನಿ ಆಗುತ್ತೆ ಸರ್? ಇದರಲ್ಲಿ ಪ್ರತಿಯೊಂದು ಬಿರಿಯಾನಿಗೂ ಫ್ರೆಶ್ ಆಗಿ ಗೊಜ್ಜು ಮಾಡ್ಕೊಂಡು ಮಾಡ್ತೀವಿ. ಹಾಂ, ಇದು 1 ಟ್ರಿಪ್ ಆಗುತ್ತೆ. ಅಲ್ಲ, ಎಷ್ಟು ಬಿರಿಯಾನಿ ಮಾಡ್ತೀರಾ ಇದರಲ್ಲಿ? ಒಂದು ಅಂದರೆ ಎಷ್ಟು ಕೆ ಜಿ ಆಗ್ಬೋದು? 15 kg. 15 kg ರೈಸಾ? 15 kg ರೈಸ್. ಇದು 10 kg ಆಗ್ತದೆ. ಪೀಸ್ 10 kg ಹಾಕ್ತೀರಾ? ಓಕೆ. ಸೊ 15 kg ರೈಸ್ಗೆ 10 kg ಚಿಕನ್ ಪೀಸ್ ಹಾಕ್ತಾರೆ. ಇದು ಚಿಕನ್ ಬಿರಿಯಾನಿ ಅಲ್ವಾ? ಹೌದು. ಹಾಂ, ಓಕೆ.
ಸೊ ಬೆಳಿಗ್ಗೆ ನೋಡಿದಾಗ ಮಟನ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ರಿ, ಈಗ ಚಿಕನ್ ಬಿರಿಯಾನಿ. ಓಕೆ. ಸೊ ಆಲ್ರೆಡಿ ಬೆಳಿಗ್ಗೆ ಒಂದ್ಸತಿ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಗಿತ್ತು. ಇದು 3ನೇ ಬ್ಯಾಚಾ? ಓ ಸೂಪರ್. ಟೈಮ್ ಇನ್ನು ಇವಾಗ 12 ಗಂಟೆ, ಆಲ್ರೆಡಿ 3ನೇ ಬ್ಯಾಚು ಬಿರಿಯಾನಿ ರೆಡಿ ಆಗ್ತಾ ಇದೆ. ಇದು ಚಿಕನ್ ಬಿರಿಯಾನಿ ಸರ್. ಇದು ಚಿಕನ್ ಬಿರಿಯಾನಿ ಇದು? ಹೌದೌದು. ಸೊ ರೆಡಿ ಆಗಿದೆ ರೆಡಿ ಆಲ್ರೆಡಿ? ಆಗಿದೆ ಸರ್. ಇದು ಅಷ್ಟೇ 2 ಅವರ್ಸ್ ಬಂದು ಸರ್ ರೆಡಿ ಆಗುತ್ತೆ. ಓ ಇದು ಬಿಸಿ ಇರುತ್ತೆ. ಫುಲ್ ಬಿಸಿ ಬಿಸಿ ಇದೆ. ಹಾಂ ಸರ್, ಫುಲ್ ಬಿಸಿ ಇರುತ್ತೆ, ಯಾವಾಗ ಬಂದರೂ ಬಿಸಿ ಇರುತ್ತೆ. ಓಕೆ ಸೂಪರ್. ಭೈರವ ಬಿರಿಯಾನಿ. ಭೈರವ ಬಿರಿಯಾನಿ. ಓಕೆ. ಸೊ ಏನು ಸರ್ ಕಾನ್ಸೆಪ್ಟ್ ಏನು ಭೈರವ ಬಿರಿಯಾನಿ? ಭೈರವ ಬಿರಿಯಾನಿ 2014ರಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ನಾರ್ತ್ ಇರುತ್ತೆ ಗ್ರೇವಿ ಎಲ್ಲ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಲಾಲಿಪಪ್ಪು, ಚಿಲ್ಲಿ ಚಿಕನ್ನು, ಮಂಚೂರಿ, ಪೆಪ್ಪರ್ ಡ್ರೈ, ಚಿಕನ್ 65, ಲಾಲಿಪಪ್ಪು, ಇದೆಲ್ಲ 10ವರೆಗೆ ಸಿಗುತ್ತೆ. 10ವರೆಗೆ. ಇವಾಗ ನಿಮಗೆ ಬೆಳಿಗ್ಗೆ ಏನಿದ್ರು ತಟ್ಟೆ ಇಡ್ಲಿ, ಕಾಲು ಸೂಪು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ 7 ಗಂಟೆಗೆ ಓಪನ್ ಆಗುತ್ತೆ. ಓಕೆ ಸರ್, ಇವಾಗ ಏನು ರೆಡಿ ಮಾಡ್ತಾ ಇದ್ದೀರಾ? ಬಟರ್ ಚಿಕನ್ ಮಸಾಲ. ಬಟರ್ ಚಿಕನ್ ಮಸಾಲ. ಕಲರ್ ಚೆನ್ನಾಗಿದೆ. ಹಾಂ, ಇದಕ್ಕೇನೇನು ಹಾಕ್ತೀರಾ ಸರ್? ಬೆಣ್ಣೆ ಹಾಕ್ತೀನಿ, ಈರುಳ್ಳಿ, ಶುಂಠಿ ಬೆಳ್ಳಿ ಪೇಸ್ಟು, ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪುಡಿ. ಬಟರ್ ಜಾಸ್ತಿ ಹಾಕ್ತೀರಾ? ಬಟರ್ ಜಾಸ್ತಿ ಹಾಕ್ತೀರಾ? ಫುಲ್ ಬಟ್ರೆ. ಹಾಂ ಸರ್, ಬಿಸಿ ಇದೆ ರೆಸ್ಟೋರೆಂಟು. ಐಟಮ್ ಎಲ್ಲ ರೆಡಿ ಇದೆ My name is MD Isaac. It's chicken biryani. Taste is awesome. Awesome. Oh, okay. So this is your first time visit? No, this is my second time in Second Bangalore. visit. Okay. Price is like big also. Yeah, that's in right. Bangalore. Yeah. ಆ್ಯಕ್ಚುಲಿ ಇಷ್ಟೆಲ್ಲ ಐಟಮ್ ರೆಡಿ ಮಾಡಿದ್ರು, ಬಟ್ ಈ ಒಂದು ಪ್ಲೇಟಲ್ಲಿ ಒಂದು ಮಿನಿ ಲಂಚ್ ಥರ ರೆಡಿ ಮಾಡ್ತಾ ಇದ್ದಾರೆ. ಈ ಲಂಚಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಲೇಲಿಯಾ ಹೌದು. ಬಿರಿಯಾನಿ, ಮಟನ್ ಬಿರಿಯಾನಿ. ಓಕೆ. ಬೇರೆ ಏನೇನು ಸಿಗುತ್ತೆ ಸರ್? ಒಂದು 40ರಿಂದ 50 ಥರ ಐಟಮ್ಸ್ ಸಿಗುತ್ತೆ. ಎಷ್ಟೊಂದು ವೆರೈಟಿ ಇದೆಲ್ಲ ಸಿಗುತ್ತಾ? ಓಕೆ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಡ್ರೈ ಐಟಮ್ಸು. ಓಕೆ. ಫಿಶ್ ಕೂಡ ಸಿಗುತ್ತೆ? ಹೌದೌದು, ಇಷ್ಟು ಫಿಶ್ ಇರುತ್ತೆ ಸರ್. ಫಿಶ್ ಎಲ್ಲ ತವಾ ಫ್ರೈ ಎಲ್ಲ ಇರುತ್ತೆ. ಓಕೆ. ಅದು ಸೊ ಸಾಯಂಕಾಲ ಒಂದು ಸೌದೆ ಒಲೆ ಯಾಕೆ ಸರ್ ಪ್ಲ್ಯಾನ್ ಬಂತು? ಇಲ್ಲ, ಅದು ಮಾಡ್ಬೇಕಂತ ಇತ್ತು ಓಕೆ. ಕಾನ್ಸೆಪ್ಟ್. ಓಕೆ. ಸೊ ಟೇಸ್ಟ್ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹೌದು. ಸೌದೆ ಒಲೆ ಎಲ್ಲ. ಓಕೆ. ನಾಟಿ ಮಸಾಲ ಸರ್, ನಾವೇ ರೆಡಿ ಮಾಡ್ಕೊಳ್ಳೋದು. ಫಿಶು ತವಾ ಫ್ರೈ ಇರುತ್ತೆ, ಅದು 5 o'clock ಸ್ಟಾರ್ಟ್ ಆಗುತ್ತೆ. ಇದು ಬಾಂಗ್ಡಾ ಫಿಶು. ಇನ್ನೊಂದು ಇದು ರೂಪ್ ಚಂದ್ ಒಂದು ಸ್ಲೈಸು. ತವಾ ಫ್ರೈ 2 ಸಿಗುತ್ತೆ, ಬಾಂಗ್ಡಾ ಮತ್ತೆ ಇದು ಸ್ಲೈಸನ್ನ. ಹೌದು ಸರ್. ಇದು ಫಿಶ್ ಕಬಾಬ್. ಇದರಲ್ಲಿ ರವಾ ಫ್ರೈ ಇದೆ ಸರ್. ಇದು ರವಾ ಇದೆ, ಈ ಥರ ರವಾ ಫ್ರೈ ಬರುತ್ತೆ ಸರ್. ಇದು ಸರ್, ಇದು ಬಾಂಗ್ಡಾ ರವಾ ಫ್ರೈ. ಹೌದು. ಇದು ರೂಪ್ ಚಂದ್ ಅಂದ್ರೆ ಸ್ಲೈಸು. ಇದು ಫಿಶ್ ಕಬಾಬ್.
ಹೌದು ಸರ್, ಈ ಥರ ಬರುತ್ತೆ ಸರ್. ಹೌದು, ಇದು ಆಯಿಲ್ ಫ್ರೈ ಫಿಶ್ಶು, ಇದು ಬಾಂಗ್ಡಾ ರವಾ ಫ್ರೈ. ಇದು ಸಕ್ಕತ್ತಾಗಿದೆ, ಸಕ್ಕ ಸ್ಪೈಸಿಯಾಗಿ ಸೂಪರ್ ಆಗಿದೆ ಮಾತ್ರ, ಚೆನ್ನಾಗಿದೆ ಮಾತ್ರ. ಇಷ್ಟು ಐಟಮ್ ತಿನ್ಬೇಕು ಅಂತ ಹೇಳಿದ್ರೆ ಯಾರು ಕರ್ಕೊಂಡು ಬರ್ಬೇಕು. ಏನ್ ಮಾಡ್ತಾರೆ ನಮ್ಮನೆ ತಿಂತೇನೆ ಇರ್ಲಿ. ಬಿರಿಯಾನಿ ಚಿಕನ್ ಟೇಸ್ಟ್ ಮಾಡುವ. ಸಕ್ಕತ್ತಾಗಿದೆ ಮಾತ್ರ. ಇದು ಚಿಕನ್ ಮಂಚೂರಿ ಟೇಸ್ಟ್ ಮಾಡುವ. ಚೆನ್ನಾಗಿದೆ ಅಂದ್ರೆ ಸ್ಪೈಸಿ ಕಡಿಮೆ ಇದೆ, ಅದು ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಆಗಿ ನಾಟಿ ಸ್ಟೈಲ್ ಅಲ್ವಾ, ಚೆನ್ನಾಗಿದೆ. ಕಬಾಬ್ ಟೇಸ್ಟ್ ಮಾಡುವ. ಕಬಾಬ್ನೆಲ್ಲ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ, ರೋಸ್ಟ್ ಆಗಿದೆ. ತಿನ್ನೋಡ ಒಳಗೆ ಸ್ಮೆಲ್ ಒಳ್ಳೆ ಸ್ಮೂತು ಇದೆ, ರೋಸ್ಟ್ ಆಗಿ ಸಖತ್ ಸ್ಮೂತ್ ಆಗಿ ಚೆನ್ನಾಗಿದೆ. ಎಲ್ಲ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇದ್ದಾರೆ, ಟೇಸ್ಟು ಅದೇ ರೀತಿನೇ ಇದೆ, ನಾಟಿ ಸ್ಟೈಲಲ್ಲೇ ಇದೆ. ಮತ್ತೆ ಏನಂದ್ರೆ ಒಲೆಯಲ್ಲಿ ಮಾಡ್ತಾರಲ್ಲ, ಒಲೆದು ಫ್ಲವರ್ ಇನ್ನೂ ಚೆನ್ನಾಗಿ ಇದೆ.